ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಹಳ್ಳಿ ಶೈಲಿಯಲ್ಲಿ ಉಪ್ಸಾರು ಮತ್ತು ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮುದ್ದೆ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಕಪ್ಪಿನಷ್ಟು ನೆನೆಸಿಟ್ಟಿರೋ ಅಲಸಂದೆ ಕಾಳು ಮತ್ತು 1.5 ಕಪ್ಪಿನಷ್ಟು ನೀರು ಹಾಗೆ 1 ಟೊಮೆಟೊ ಹಣ್ಣನ್ನು ಹಾಕಿ ಕಾಳನ್ನ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಳ್ತೀನಿ. ಒಂದು ಅರ್ಧ ಭಾಗ ಬೆಂದಿದ ನಂತರ 2 ಕಟ್ಟಿನಷ್ಟು ಅರವೆ ಸೊಪ್ಪನ್ನು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊಪ್ಪು ಮತ್ತು ಕಾಳನ್ನು ಪೂರ್ತಿಯಾಗಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ತೀನಿ. ಒಂದು 5-6 ನಿಮಿಷ ಆದ ನಂತರ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಹಣ್ಣನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಹಾಗೆ ಕಾಳು ಮತ್ತೆ ನೀರನ್ನ ಸಪರೇಟ್ ಆಗಿ ಮಾಡ್ಕೊಳ್ತೀನಿ. ಈಗ ಸಾರಿಗೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಒಂದು ಪಾತ್ರೆಯಲ್ಲಿ 1 ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ 7 ರಿಂದ 8 ಹಸಿ ಮೆಣಸಿನಕಾಯಿ, 4 ಬೆಳ್ಳುಳ್ಳಿ ಎಸಳುಗಳು, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಚಮಚ ಜೀರಿಗೆ, ಒಂದು 6 ರಿಂದ 7 ಕಾಳು ಮೆಣಸನ್ನ ಹಾಕಿ ಈರುಳ್ಳಿದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಚಮಚದಷ್ಟು ತೆಂಗಿನ ತುರಿನ ಹಾಕಿ ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಈಗ ಒಂದು ಮಿಕ್ಸರ್ ಜಾರಿಗೆ ಬೇಯಿಸಿರೋ ಟೊಮೆಟೊ ಹಣ್ಣು, ಹುರಿದಿಟ್ಕೊಂಡಿರೋ ಸಾಮಾನೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ 1 ಚಮಚದಷ್ಟು ಬೇಯಿಸಿರೋ ಸೊಪ್ಪು ಕಾಳನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಮಸಾಲ ಕೂಡ ರೆಡಿ ಆಗುತ್ತೆ. ಈಗ ಸಾರು ರೆಡಿ ಆಗಿದೆ. ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಚಮಚ ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಒಂದು 4 ಹಸಿ ಮೆಣಸಿನಕಾಯಿ ಹಾಗೆ 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತೀನಿ. ನಂತರ ಒಂದು 4 ಚಮಚದಷ್ಟು ತೆಂಗಿನ ತುರಿ ಹಾಕಿ ತೆಂಗಿನ ತುರಿದು ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನಂತರ ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನು ಹಾಕಿ ಎಲ್ಲದನ್ನು ಒಂದ್ಸರಿ ಬಿಸಿ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಮುದ್ದೆ ಜೊತೆ ಅಂತೂ ಉಪ್ಸಾರು ಪಲ್ಯ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.